ಮೇಡಮ್ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಸರ್, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ ಮೇಡಮ್. ಹೇಳಿ ಸರ್, ಏನು ಹೆಸರು, ಎಲ್ಲಿಂದ ಕರೆ? ಕೆಂಪರಾಜು ಅಂತ ಮಳವಳ್ಳಿಯಿಂದ ಮೇಡಮ್. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 21/12/1999 ಮೇಡಮ್. ಓಕೆ. ನಿಮಿಷ 21/12/1999 ಕರೆಕ್ಟಾ? ಹೌದು ಮೇಡಮ್. ಹೌದು ಮೇಡಮ್. ಹುಟ್ಟಿದ ಸಮಯ? ನಿಮಿಷ ಬೆಳಿಗ್ಗೆ 8:15 21 ಅಲ್ವಾ? 21? ಹೌದು ಮೇಡಮ್. ಓಕೆ. ಡಿಸೆಂಬರ್ ಹೌದು. ಹಾಂ, 1990. 9. 9 ಹಾಂ. ಟೈಮಿಂಗ್ಸ್ ಟೈಮು? ಬೆಳಿಗ್ಗೆ 8:15 ಮೇಡಮ್. ಓಕೆ. ಏನು ಪ್ರಶ್ನೆ ಇದೆ ಕೇಳಿ ಸರ್. ಸರ್ ನಮಸ್ತೆ. ಅವಳ ಮದುವೆ. ನಮಸ್ಕಾರ ಮೇಡಮ್. ಏನು ಮಾಡ್ತಾ ಇದ್ದೀರಾ ಸರ್ ನೀವು? ನಾನು ಒಂದು ಜನರಲ್ ಸ್ಟೋರ್ ಇಟ್ಕೊಂಡಿದ್ದೀನಿ ಮೇಡಮ್, ಹಳ್ಳಿನಲ್ಲಿ ಒಂದು ಚಿಕ್ಕದಾಗಿ. ಸರ್ ದೊಡ್ಡದಾಗಿ ಮಾಡಿ ಸರ್. ಮಾಡೋಣ ಮೇಡಮ್, ತಮ್ಮ ಆಶೀರ್ವಾದ. ಮಕರ ರಾಶಿ ಶ್ರವಣ ನಕ್ಷತ್ರ ಬರುತ್ತೆ. ರೋಹಿಣಿ ನಕ್ಷತ್ರ ಹೇಳಿದ್ರಲ್ಲ ಮೇಡಮ್. ಇಲ್ಲ ಸರ್, ಮಕರ ರಾಶಿ ಶ್ರವಣ ನಕ್ಷತ್ರ 3ನೇ ಪದ 21 ಡಿಸೆಂಬರು 1990 8:15 ಬೆಳಿಗ್ಗೆ. 99 ಮೇಡಮ್. 1999. ಒಂದ್ಸತಿ ಡೇಟ್ ಹೇಳ್ಬಿಡಿ ಸರ್. 21 12 ಹಾಂ 1999. ಓಕೆ ಸರ್. ಹಾಂ, ಅವಾಗ ರೋಹಿಣಿ ನಕ್ಷತ್ರ ಬರುತ್ತೆ. ವೃಷಭ ರಾಶಿ ರೋಹಿಣಿ ನಕ್ಷತ್ರ ಬರುತ್ತೆ. ಹೌದು ಮೇಡಮ್. ಏನು ಪ್ರಶ್ನೆ ಸರ್? ಮೇಡಮ್, ಅವಳ ಮದುವೆ ಬಗ್ಗೆ ಮತ್ತೆ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತಾ, ಈಗ ಇರೋ ಉದ್ಯೋಗದಲ್ಲಿ, ಮತ್ತೆ ಅದೇ ಉದ್ಯೋಗನ ಕಂಟಿನ್ಯೂ ಮಾಡ್ತಾಳ ಅಂತ ಗೊತ್ತಾಗಬೇಕು ಮೇಡಮ್. ಮುಖ್ಯವಾಗಿ ಮದುವೆ ಬಗ್ಗೆ ಗೊತ್ತಾಗಬೇಕು ಮೇಡಮ್. ಮದುವೆ ಬಗ್ಗೆ ಅಂತಂದರೆ ಸರ್, ಇವಾಗ ಅವ್ರಿಗೆ ಟೈಮ್ ಬಂದು 2015ರಿಂದ 2033ವರೆಗೂ ರಾಹು ದಶೆ ನಡೀತಾ ಇದೆ. ಇವಾಗ ಪ್ರೆಸೆಂಟ್ ಅವ್ರಿಗೆ ರಾಹು ದಶೆ ನಡೀತಿದೆ. ನಿಮ್ಮ ಮಗಳಿಗೆ ಜಾತಕದಲ್ಲಿ ರಾಹು ಎಲ್ಲಿದ್ದಾರೆ ಅಂತ ಗೊತ್ತಾ? ಗೊತ್ತಿಲ್ಲ ಮೇಡಮ್. 8ನೇ ಮನೇಲಿದ್ದಾರೆ. ಹಾಂ. 8ನೇ ಮನೇಲಿ ರಾಹು ಇದ್ದರೆ ತುಂಬ ಕಷ್ಟ. ಅಂದರೆ 2015ರಿಂದ 2033ವರೆಗೂ ಸ್ವಲ್ಪ ಓದಿದಾರಾ? ಚೆನ್ನಾಗಿ ಓದಿದ್ರಾ? ಏನು ಕೆಲಸ? ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್. ಹಾಂ ಹಾಂ. BE ಮಾಡಿದ್ದಾರೆ E&E ಅಲ್ಲಿ. ಮದುವೆಗೆ ಸ್ವಲ್ಪ ತೊಂದರೆನೇ ಸರ್. ಸೆಟ್ ಆಗ್ತಾ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಇನ್ನು ಅವಳೇ ಮುಗಿಸ್ಕೊಡ್ತಾ ಇಲ್ಲ ಮೇಡಮ್, ಮನ್ಸು ಇಲ್ಲ, ಮಾಡ್ತಾ ಇಲ್ಲ. ನೋಡಿದ್ರು ಬೇಗ ನಿಮಗೆ ಅವ್ರಿಗೆ ತುಂಬ ಬೇಗ ಏನು ಸೆಟ್ ಆಗೋದಿಲ್ಲ. ಲಗ್ನದಲ್ಲಿ ಸೂರ್ಯ ಇದ್ದಾರೆ, ಜೊತೆಗೆ ರಾಹು 8ನೇ ಮನೆಗೆ ಬಂದಿರೋದ್ರಿಂದ ಏನಾದರೂ ತೊಂದರೆ ಆಗಿದೆಯಾ 2015ರಿಂದ ನಿಮ್ಮ ಮನೇಲಿ? ಏನಂತ ತೊಂದರೆಗಳೇನಿಲ್ಲ ಮೇಡಮ್, ಮಾಮೂಲಿ. ಅವರ ರಾಶಿಗೆ ಬುಧನೂ ಕೆಟ್ಟಿದ್ದಾನೆ, ಅವರ ಜಾತಕದಲ್ಲಿ ಬುಧನೂ ಕೆಟ್ಟಿದ್ದಾನೆ ಅಂತಂದರೆ ಬುಧ 12ನೇ ಮನೆಗೆ ಬಂದಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ. ಸೊ ಬುಧ ಕೆಟ್ಟಿದ್ರು ಕೂಡ ಎಲ್ಲ ಒಂದು ಕಡೆ ನೀವು ಒಂಚೂರು ಪರಿಹಾರ ಮಾಡ್ಕೊಳ್ಳೇಬೇಕಾಗತ್ತೆ. 8ನೇ ಮನೆ ದಶ ನಡಿಬೇಕಾದ್ರೆ ಅವರೇನಾದರೂ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಕುಟುಂಬದಲ್ಲಿ ಏನಾದರೂ ನಿಮಗೆ ನೋವಾಗೋಂಥ ವಿಷಯ ಆಗಿರ್ಬೋದು, ಇವೆಲ್ಲ ನಡೆಯುತ್ತೆ. ಮತ್ತು ಲವ್ ಮ್ಯಾರೇಜ್ ಅಂತ ಕೂಡ ಹೇಳುತ್ತೆ ಒಂದೊಂದು ಸತಿ ಜಾತಕ, ಅದನ್ನು ಹೇಳುತ್ತೆ ಇವ್ರ ಜಾತಕ. ಅದನ್ನು ಸ್ವಲ್ಪ ಅವ್ರನ್ನ ವಿಚಾರಿಸಿ, ಗೊತ್ತಿಲ್ಲ ನನಗೆ. ಅದನ್ನು ನೀವು ಮುಕ್ತವಾಗಿ ಕೇಳ್ಕೊಂಡಾಗ ಗೊತ್ತಾಗುತ್ತೆ. ಅವ್ರ ಜಾತಕ ಪ್ರೆಡಿಕ್ಷನ್ ಕೊಟ್ಟರೆ ಆಗಿದೆ.